ಸೌಜನ್ಯ. ವಿಶ್ವ ಭೂಪಟದಲ್ಲಿ ಭಾರತವನ್ನ ಪ್ರತಿನಿಧಿಸ್ತಾ ಇರುವಂತ ಹೆಮ್ಮೆಯ ಕನ್ನಡಿಗರೊಬ್ಬರನ್ನ ಇವತ್ತು ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಥ್ರಿಲ್ಡ್, ಇಲೇಟೆಡ್ ಅಂಡ್ ಎಕ್ಸೈಟೆಡ್ ಇವತ್ತಿನ ಶೋನ ಹೋಸ್ಟ್ ಮಾಡೋದಕ್ಕೆ. ಬಟ್ ಅದಕ್ಕಿಂತ ಮುಂಚೆ ಇವತ್ತು ಯಾವ ಟಾಪಿಕ್ನ ಚೂಸ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆನೇ ನಾನೊಂದು ಸ್ವಲ್ಪ ಮಾತಾಡಲೇಬೇಕು. ಇದಕ್ಕೆ ಒಂದು ಚಿಕ್ಕ ಪ್ರಿಲ್ಯೂಡ್ನ ನಾನು ನಿಮಗೆ ಕೊಡಲೇಬೇಕು. ಋಗ್ವೇದದ ಒಂದು ಸಾಲು, ಇದರಿಂದ ಪ್ರಾರಂಭ ಮಾಡೋಣ ಅಂತ. ವಿಕೃತಿ ಇವಂ ಪ್ರಕೃತಿ ಅಂದ್ರೆ ವಾಟ್ ಸೀಮ್ಸ್ ಅನ್ಯಾಚುರಲ್ ಇಸ್ ಆಲ್ಸೋ ನ್ಯಾಚುರಲ್ ಅನ್ನೋದನ್ನ ಋಗ್ವೇದದಲ್ಲೇ ಹೇಳಿದ್ದಾರೆ. ಇನ್ನು ನಮ್ಮ ಪುರಾತನವಾದಂಥ ದೇವಸ್ಥಾನಗಳಲ್ಲಿನ ಕೆತ್ತನೆಗಳು, ಇದ್ರ ಬಗ್ಗೆ ಟೈಮ್ ಅಂಡ್ ಅಗೇನ್ ನಾವು ಮಾತಾಡ್ತಾನೆ ಬಂದಿದ್ದೀವಿ. ಅಂದ್ರೆ ಅಷ್ಟು ಹಿಂದೆನೇ ನಾವು ಎಷ್ಟು ಅಡ್ವಾನ್ಸ್ಡ್ ಆಗಿದ್ವಿ. ಇವತ್ತಿಗೂ ಎಷ್ಟೆಷ್ಟು ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ಆ ಮಡಿವಂತಿಕೆ ಏನಿದೆ, ಅವತ್ತಿಗೆ ಅದ್ರ ಬಗ್ಗೆ ಮಾತಾಡಿದ್ವಿ ಅನ್ನೋದಕ್ಕೆ ಒಂದು ಆಧಾರ ಕೆತ್ತನೆಗಳಲ್ಲಿ ನಾವು ನೋಡಬಹುದು. ಫಾರ್ ಎಕ್ಸಾಂಪಲ್, ಖಜುರಾಹೋ ದೇವಸ್ಥಾನ ವಿಚ್ ವಾಸ್ ಬಿಲ್ಟ್ ಇನ್ ದ 700s ಅಂಡ್ ಕೊನಾರ್ಕ್ನ ಸನ್ ಟೆಂಪಲ್ which was built in 1200s, right? So, pre-colonial Indian society-ನಲ್ಲಿ same-sex relationships-ನ ಕ್ರಿಮಿನಲೈಸ್ ಮಾಡ್ತಿರ್ಲಿಲ್ಲ ಅನ್ನೋದಕ್ಕೆ ಉದಾಹರಣೆಯಾಗಿರುವಂಥ ಸಾಕಷ್ಟು ಇರೋಟಿಕ್ ಆರ್ಟ್ ವರ್ಕ್ ಡೆಪಿಕ್ಟಿಂಗ್ ಹೋಮೋಸೆಕ್ಷುಯಾಲಿಟಿ ಈ ದೇವಸ್ಥಾನದ ಕೆತ್ತನೆಗಳಲ್ಲಿ ನಾವು ನೋಡಬಹುದು. ಜೊತೆಗೆ ಮತ್ತೊಂದು ಕೋಟ್ ಫ್ರಮ್ ಶತಪಥ ಬ್ರಾಹ್ಮಣ. ಸೊ ಅಲ್ಲಿ ಒಂದು ಬಹಳ ವಿಭಿನ್ನವಾದಂಥ ರಿಲೇಶನ್ಶಿಪ್ನ ಡಿಸ್ಕ್ರೈಬ್ ಮಾಡ್ತಾರೆ. ವೆರಿನ್ ಮಿಥ್ಯೆಯ ಬೀಜ ವರುಣನಲ್ಲಿ ಬಿತ್ತಿ ಕ್ಷೀಣಿಸ್ತಾ ಇರುವಂತಹ ಚಂದ್ರ ಹುಟ್ಟಿದ್ದೇ ಆಗ, ವಿಚ್ ಸಿಂಬಲೈಸಸ್ ಸೇಮ್ ಸೆಕ್ಸ್ ಮ್ಯಾರೇಜಸ್ ಅಂತ. ಇನ್ನು ಅರ್ಧನಾರೀಶ್ವರ ಮತ್ತೆ ಲಕ್ಷ್ಮೀನಾರಾಯಣ ಅಂತ ತಗೊಂಡಾಗ ಇವರಿಬ್ಬರಲ್ಲೂ ಮೇಲ್ ಅಂಡ್ ಫಿಮೇಲ್ ಕ್ವಾಲಿಟೀಸ್ ಎರಡೂ ಇರೋದು ನಮಗೆ ಗೊತ್ತು, ಅಫ್ಕೋರ್ಸ್ ಇನ್ ಒನ್ ಸಾಲಿಡಾರಿಟಿ ಬಾಡಿ. ಆದ್ರೆ ಇಷ್ಟೆಲ್ಲ ಅವಾಗಲೇ ಇತ್ತು, ಇಷ್ಟು ಅಡ್ವಾನ್ಸ್ಡ್ ಆಗಿ ನಾವು ಅವಾಗಲೇ ಇದ್ವಿ, ಇಷ್ಟು ಓಪನ್ ಮೈಂಡೆಡ್ ಆಗಿ ಅವಾಗಲೇ ಇದ್ವಿ. ಬರ್ತಾ ಬರ್ತಾ ಏನಾಯ್ತು ಅಂತ ನೋಡಿದಾಗ ಸಾಕಷ್ಟು ರೆಫರೆನ್ಸಸ್ ನಮಗೆ ಸಿಗುತ್ತೆ. ಬಟ್ ಮೋಸ್ಟ್ ಕಾಮನ್ ಆಗಿ ನಾವು ಡಿಸ್ಕಸ್ ಮಾಡೋದು ಬ್ರಿಟಿಷರ ಕಾಲದಲ್ಲಿ ಬಂದಂತಹ ಒಂದು IPC ಸೆಕ್ಷನ್ ಬಗ್ಗೆ, ವಿಚ್ ವಿಲ್ ಟಾಕ್ ಅಬೌಟ್ ಇಟ್ ಲೇಟರ್. ಆದ್ರೆ ಮಂಗೋಲ್ ಎಂಪೈರ್ ಅಂಡ್ ಜೆಂಗಿಸ್ ಖಾನ್ ಇವರ ಸಮಯದಲ್ಲಿ ಕೂಡ ಹೋಮೋಸೆಕ್ಷುಯಲ್ ಲಾ ಎಷ್ಟು ಸ್ಟ್ರಿಕ್ಟ್ ಆಗಿತ್ತು ಅಂದ್ರೆ, ಈ ಹೋಮೋಸೆಕ್ಷುಯಲ್ ಕೇಸ್ನಲ್ಲಿ ಯಾರಾದ್ರೂ ಸಿಕ್ಕಾಕೊಂಡಾಗ 50 ಚಡಿಯೇಟು, 100 ಚಡಿಯೇಟು ಅಥವಾ ಚಡಿಯೇಟು ಟಿಲ್ ದಟ್ ಪರ್ಸನ್ ಡೈಸ್ ಸಿಗ್ತಾ ಇತ್ತು. ಸೊ ಹೀಗೆ ನಾಟ್ ಜಸ್ಟ್ ನಮ್ಮ ಭಾರತದಲ್ಲಿ ಅಥವಾ ಏಷ್ಯಾ ಖಂಡದಲ್ಲಿ, ಪ್ರಪಂಚದಾದ್ಯಂತ LGBTQIA ಇದಕ್ಕೆ ಇರುವಂತಹ ಅಕ್ಸೆಪ್ಟೆನ್ಸ್ ಅಫ್ಕೋರ್ಸ್ ಯಾವಾಗಲೂ ಇತ್ತು, ಬಟ್ ಬರ್ಬರ್ತಾ ಅದು ಕಡಿಮೆ ಆಗ್ತಾನೆ ಹೋಯಿತು. ಫಾರ್ ದೋಸ್ ಹೂ ಡೋಂಟ್ ನೋ, LGBTQIA ನಾವೊಂದು ಈ ಅಕ್ರೋನಿಮ್ನ ಡೆಫಿನೇಷನ್ ಕೊಟ್ಬಿಟ್ಟು ಆನಂತರ ನನ್ನ ಗೆಸ್ಟ್ನ ಪರಿಚಯ ಮಾಡಿಸ್ತೀನಿ. L ಸ್ಟ್ಯಾಂಡ್ಸ್ ಫಾರ್ ಲೆಸ್ಬಿಯನ್ ಅಂದ್ರೆ ಒಬ್ಬ ಹೆಣ್ಣನ್ನ ಇಷ್ಟಪಡೋದು. G ಸ್ಟ್ಯಾಂಡ್ಸ್ ಫಾರ್ ಗೇ, ಅ ಮ್ಯಾನ್ ಹೂ ಲವ್ಸ್ ಅ ಮ್ಯಾನ್. B ಸ್ಟ್ಯಾಂಡ್ಸ್ ಫಾರ್ ಬೈಸೆಕ್ಷುಯಲ್ ಅಂದ್ರೆ ಒಬ್ಬ ವ್ಯಕ್ತಿ ಎರಡೂ ಜೆಂಡರ್ಸ್ನ ಇಷ್ಟಪಡೋದು. T ಸ್ಟ್ಯಾಂಡ್ಸ್ ಫಾರ್ ಟ್ರಾನ್ಸ್ಜೆಂಡರ್ ಅಂದ್ರೆ ಅ ಪರ್ಸನ್ ಹೂ ಐಡೆಂಟಿಫೈಸ್ ವಿತ್ ಅ ಡಿಫರೆಂಟ್ ಜೆಂಡರ್. Q ಸ್ಟ್ಯಾಂಡ್ಸ್ ಫಾರ್ ಕ್ವೀರ್, ಸ್ಟಿಲ್ ಫಿಗರಿಂಗ್ ಔಟ್ ಅವರ ಸೆಕ್ಷುಯಲ್ ಪ್ರಿಫರೆನ್ಸ್ನ, ಅಥವಾ ಯಾವುದೇ ಲೇಬಲ್ ಅವ್ರಿಗೆ ಫಿಟ್ ಆಗದೇ ಇದ್ದಾಗ ಈ ಲೇಬಲ್ನ ಅವರು ಚೂಸ್ ಮಾಡ್ತಾರೆ. ಅಂಡ್ I ಸ್ಟ್ಯಾಂಡ್ಸ್ ಫಾರ್ ಇಂಟರ್ಸೆಕ್ಸ್ ಅಂದ್ರೆ ಅನ್ಯೂಶುವಲ್ ಸೆಕ್ಷುಯಲ್ ಟ್ರೇಟ್ಸ್ಗಳಲ್ಲಿ ಹುಟ್ಟಿರೋದು. A ಸ್ಟ್ಯಾಂಡ್ಸ್ ಫಾರ್ ಎಸೆಕ್ಷುಯಲ್, ಅಟ್ರಾಕ್ಷನ್ ಟುವರ್ಡ್ಸ್ ನನ್. ಸೊ ನಾನು ಪ್ರಾರಂಭದಲ್ಲೇ ಹೇಳಿದೆ, ವಿಶ್ವ ಭೂಪಟದಲ್ಲಿ ಭಾರತವನ್ನ ಪ್ರತಿನಿಧಿಸ್ತಾ ಇರುವಂಥ ಕನ್ನಡದ ಹುಡುಗ ಅಂತ. ಸೊ ಮಿಸ್ಟರ್ ನಿಖಿಲ್ ಜೈನ್, ಹೂ ಇಸ್ ರೆಪ್ರೆಸೆಂಟಿಂಗ್ ಭಾರತವನ್ನ ಅಟ್ ಮಿಸ್ಟರ್ ಗೇ ವರ್ಲ್ಡ್ ಇಂಡಿಯಾ 2025, ನನ್ನ ಜೊತೆ ಇವತ್ತು ಬಾಯ್ಸ್ ಆಫ್ ಬೆಂಗಳೂರಲ್ಲಿ, ಬಾಯ್ಸ್ ಆಫ್ LGBTQIA ಕಮ್ಯುನಿಟಿ. ನಿಖಿಲ್ ಜೈನ್ ಅವರೇ, ವೆಲ್ಕಮ್ ಟು ದಿ ಶೋ. Thank you so much, Saujanya, and I really appreciate you for bringing out ಎಲ್ಲ ಹಳೆ ಇನ್ಫಾರ್ಮೇಷನ್ ವಿಚ್ ವಾಸ್ ವೆರಿ ರೆಲೆವೆಂಟ್. ಜನ ಮರ್ತೋಗಿದ್ದಾರೆ. ಆ್ಯಂಡ್ ನಾವು ಆ್ಯಸ್ ಇಂಡಿಯನ್ಸ್ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ಅಕ್ಸೆಪ್ಟಿಂಗ್ ಆ್ಯಂಡ್ ಓಪನ್ ಟುವರ್ಡ್ಸ್ ಎವ್ರಿ ಥಾಟ್. ಆ್ಯಂಡ್ ಓವರ್ ಪೀರಿಯಡ್ ವಿತ್ ಮುಘಲ್ ಇನ್ವೇಷನ್ ಆ್ಯಂಡ್ ಆಲ್ಸೋ ದ ಕೊಲೊನೈಸೇಷನ್ ನಾವು ಎಲ್ಲದನ್ನ ಮರ್ತು ಬಿಟ್ವಿ. ಆ್ಯಂಡ್ ವಿ ವರ್ ಆ್ಯಡೆಡ್ ಲಾಟ್ ಆಫ್ ಲಾಸ್ ವಿಚ್ ವರ್ ನಾಟ್ ರಿಯಲಿ ಅಸ್. ಆ್ಯಂಡ್ ಇಟ್ಸ್ ಹೈ ಟೈಮ್, while these countries have gone ahead, we are still there, and now a change na ತರಬೇಕು. ಕರೆಕ್ಟ್, ಅಬ್ಸಲ್ಯೂಟ್ಲಿ. ಸೊ ನಾವು ಅಂದ್ರೆ ಆ ಇಂಟ್ರೊಡಕ್ಷನ್ ಅಲ್ಲೇ ಹೇಳ್ತಾ ಇದೆಯಾ, ಜಸ್ಟ್ ಟು ಕಂಟಿನ್ಯೂ ಅದನ್ನ, ಬ್ರಿಟಿಷರ ಕಾಲದಲ್ಲಿನ ಸೆಕ್ಷನ್ 377 ಅದು ಕ್ರಿಮಿನಲ್ ಒಫೆನ್ಸ್ ಅಂತ ಕನ್ಸಿಡರ್ ಮಾಡ್ತು ಯಾವುದನ್ನ, ಸೇಮ್ ಸೆಕ್ಸ್ ರಿಲೇಶನ್ಶಿಪ್ಸ್ನ. ಸೊ ಹಾಗಾಗಿ ಏನಾಗುತ್ತೆ, ಯಾವುದೇ ಒಂದು ವಿಷಯ ಇಟ್ ಇಸ್ ಅ ಕ್ರಿಮಿನಲ್ ಒಫೆನ್ಸ್ ಅಂದಾಗ ಜನ ಟು ಕಮ್ ಔಟ್, ಟು ಓಪನ್ ಅಪ್ ಖಂಡಿತ ಹಿಂಜರಿತಾರೆ. ಸೊ 2-3 ರಿಸರ್ಚ್ ಪೇಪರ್ಸ್ಗಳನ್ನು ನಾನು ಓದಿದಾಗ ಒಂದರಲ್ಲಿ ಗೊತ್ತಾಗಿದ್ದೇನೆಂದ್ರೆ, 10% of human population identifies themselves as homosexual ಅಥವಾ bisexual. Let me add it to it. So CNN report says 28% of people of UK
identify themselves as belonging to LGBTQIA plus community. Oh my God, 28% is a huge 28%. percent. Exactly. Percentage, huh? Year on year, if you see, in America and UK, this number is increasing because there the laws have opened up. There is same-sex marriage which is legalized, and I'm sure for India the number is also similar. Correct. And we are no different in demography. ಅಂಡ್ ಐ ಜಸ್ಟ್ ವಾಂಟ್ ಟು ಆಡ್ ಆನ್ ಇಲ್ಲಿ ಹ್ಯೂಮನ್ ಕಂಪ್ಯೂಟರ್ ಅಂತ ನಾವೇನ್ ಕರಿತಿದ್ವಿ, ಶಕುಂತಲಾ ದೇವಿಯವರು 1977 ಅಲ್ಲಿ ಫಸ್ಟ್ ಸ್ಟಡಿ ಆಫ್ ಹೋಮೋಸೆಕ್ಷುಯಾಲಿಟಿ ಇನ್ ಇಂಡಿಯಾ ಅವರೇ ಮಾಡಿ ಒಂದು ಪುಸ್ತಕವನ್ನ ಸಹ ಬರೀತಾರೆ. ಅಂಡ್ ಕೋರ್ಸ್ ಅದರಲ್ಲಿ ದ ವರ್ಲ್ಡ್ ಆಫ್ ಹೋಮೋಸೆಕ್ಷುಯಲ್ಸ್ ಅಂತ ಸಾಕಷ್ಟು ಜನರನ್ನ ಇಂಟರ್ವ್ಯೂ ಮಾಡಿ ಫ್ರಮ್ ಇಂಡಿಯಾ ಅಂಡ್ ಅಬ್ರಾಡ್. ಇಟ್ಸ್ ಅನ್ ಎಕ್ಸ್ಟ್ರೀಮ್ಲಿ ಇನ್ಸೈಟ್ಫುಲ್ ಬುಕ್. ಓಕೆ, ಅಂಡ್ ಯಾರೋ ಹೀಗೆ ಕ್ವೆಶ್ಚನ್ ಮಾಡಿದಾಗ ನಿಮಗೆ ಹೇಗೆ ಅಥಾರಿಟಿ ಸಿಕ್ತು ಇದ್ರ ಬಗ್ಗೆ ಬರೆಯೋದಿಕ್ಕೆ ಅಂತ, ಓ ಮೈ ಎಕ್ಸ್ ಹಸ್ಬೆಂಡ್ ವಾಸ್ ಅ ಗೇ ಅಂದ್ರಂತೆ. ಬಟ್ ಆಫ್ ಕೋರ್ಸ್ ಆಮೇಲೆ ಸುಮಾರಷ್ಟು ಕ್ಲಾರಿಫಿಕೇಶನ್ ಸಿಗುತ್ತೆ, ಜಸ್ಟ್ ಅ ಸ್ಪರ್ ಆಫ್ ದ ಮೂಮೆಂಟ್ ಅಲ್ಲಿ ಅವರು ಅದನ್ನು ಹೇಳಿದ್ದು ಅಂತ. ಆದ್ರೆ ಈ ಬುಕ್ ಎಷ್ಟು ಇನ್ಸೈಟ್ಫುಲ್ ಆಗಿದೆ. ಬುಕ್ ನ ಬ್ಯಾಕ್ ಸೈಡ್ ಏನ್ ಬರ್ದಿದೆ ಅನ್ನೋದು ಇಟ್ ಇಂಟ್ರೆಸ್ಟೆಡ್ ಮೀ ಅ ಲಾಟ್. ಆಯ್ತಾ, ಇಟ್ ಸೇಸ್ homosexuality is as old as humanity. Despite many studies which says 1 in every 6 have homosexual tendencies, the revulsion and prejudice against it still persists. So 1 in 6 is also again a huge number, right? ನಾವು ಇದ್ರ ಬಗ್ಗೆ ಯೋಚನೆ So, ಮಾಡಿರೋದಿಲ್ಲ. ಕರ್ನಾಟಕದಲ್ಲಿ 6-7 ಕೋಟಿ ಜನ ಇದ್ದಾರೆ. ಹಾ, So you can imagine what's the population of LGBTQI in Karnataka and how many people you actually see. ಕರೆಕ್ಟ್. ನಾವು ಅಕ್ಕಪಕ್ಕ ಯಾವತ್ತು ಯಾರನ್ನು ನೋಡೋದೇ ಇಲ್ಲ ನಾವು, ಬಟ್ ಆಕ್ಚುಲಿ ಇದ್ದಾರೆ. ಕಮ್ಯುನಿಟಿ ತುಂಬಾ ದೊಡ್ಡದಾಗಿದೆ. ಕರೆಕ್ಟ್. ಓವರ್ ಆಲ್ ಇಂಡಿಯಾದಲ್ಲಿ 10 crores as per Human Rights Commission survey, they give an estimate that 10 crore people LGBTQI ಕಮ್ಯುನಿಟಿಗೆ ಬಿಲಾಂಗ್ ಮಾಡ್ತಾರೆ. ಓಕೆ ಓಕೆ. ಬಟ್ ಅದೇ ರೇಷಿಯೋ ತಗೊಂಡ್ರು ಕರ್ನಾಟಕದಲ್ಲಿ ಈಸಿಲಿ 60 ಲಕ್ಷ ಜನ LGBTQI ಕಮ್ಯುನಿಟಿಗೆ ಬಿಲಾಂಗ್ ಮಾಡ್ತಾರೆ. ಬಟ್ ವೇರ್ ಆರ್ ದೇ, ವೇರ್ ಇಸ್ ದೇರ್ ವಿಸಿಬಿಲಿಟಿ? ಕರ್ನಾಟಕದಲ್ಲಿ ರೋಲ್ ಮಾಡೆಲ್ಸ್ ಕೂಡ ಇಲ್ಲ ಇವತ್ತು. ಯಾವುದೇ ಮಗು ಇವಾಗ ಇಫ್ ದೇ ರಿಯಲೈಸ್ ದಟ್ ದೇ ಬಿಲಾಂಗ್ ಟು LGBTQI ಕಮ್ಯುನಿಟಿ, ಅವ್ರಿಗೆ ಲುಕಪ್ ಮಾಡೋಕ್ಕೆ ಯಾರೂ ಇಲ್ಲ. ಆ್ಯಂಡ್ ಐ ಥಿಂಕ್ ದಟ್ ಈಸ್ ವೇರ್ ವೆನ್ ಐ ಕೇಮ್ ಔಟ್ ಆಸ್ ವೆಲ್, ಐ ಹ್ಯಾಡ್ ವೆರಿ ಫ್ಯೂ ರೆಫರೆನ್ಸಸ್ ಟು ಲುಕ್ ಅಟ್. ಆ್ಯಂಡ್ ದಟ್ಸ್ ವೆನ್ ಐ ಡಿಸೈಡೆಡ್ ದಟ್ ಐ ವಿಲ್ ಕಮ್ ಔಟ್ ಆ್ಯಂಡ್ I will bring my authentic self out, because even if there is one person who's like me, so that ಅವರಿಗೆ they feel good about themselves. Such a brave move in fact. And just to add on, ಈ LGBTQIA ಪಕ್ಕದಲ್ಲಿ ಪ್ಲಸ್ ಪ್ಲಸ್ ಅಂತ ಕೂಡ ನಾನು ನೋಡ್ತೀನಿ ಎಷ್ಟು ಎಲ್ಲ, ಪ್ಯಾನ್ಸೆಕ್ಷುಯಲ್, ನಾನ್ ಬೈನರಿ, ಟೂ ಸ್ಪಿರಿಟ್. Right. ಈ ಅಕ್ರೋನಿಮ್ ಅಲ್ಲಿ ಇನ್ಕ್ಲೂಡ್ ಆಗದೇ ಇರೋರು ಆ ಪ್ಲಸ್ ಕ್ಯಾಟಗರಿಗೆ ಸೇರ್ತಾರೆ. ಸೊ ಬೇಸಿಕಲಿ ಹೇಗಿದೆ ಅಂದ್ರೆ, ವಿ ಕಾಂಟ್ ಡಿವೈಡ್ ಹ್ಯೂಮನ್ಸ್. ಟುಡೇ ಹೇಗಾಗಿದೆ ಅಂದ್ರೆ, ಒಂದು ಮಗು ಹುಟ್ಟಿದಾಗ ಹುಡುಗ ಹುಡುಗಿ, ಆ್ಯಂಡ್ ಇವಾಗ ಯಾವ ಥರ ಆಗಿದೆ ಅಂದರೆ, ವೆಡ್ಡಿಂಗ್ ಪಿಕ್ಚರ್ಸು ನೀವು ನೋಡಿದ್ರೆ ಹುಡುಗಿ ಇದೇ ಥರ ಇರಬೇಕು, ಹುಡುಗ ಇದೇ ಥರ ಇರಬೇಕು. ಬಟ್ ಆ್ಯಕ್ಚುಲಿ ನಾವೆಲ್ಲರಿಗೂ ಅದೇ ಇಷ್ಟ ಇಲ್ಲ. ವಿ ಆರ್ ಆಲ್ ವೆರಿ ಡಿಫ್ರೆಂಟ್. ಸಂಬಡಿ ಲೈಕ್ಸ್ ಅ ಲಾಂಗರ್ ಹೇರ್, ಶಾರ್ಟರ್ ಹೇರ್. ಬಟ್ ನಾವು ಯಾವ ಥರ ಆಗಿಬಿಟ್ಟಿದೆ ಅಂದರೆ, ವಿ ಹ್ಯಾವ್ ಬಿಕಮ್ ಟೂ ರಿಜಿಡ್. ಇವತ್ತು ಚಿಕ್ಕ ಮಗು ಕೂಡ, ನನಗೆ ಶಾಕ್ ಯಾವಾಗ ಆಗಿದ್ದಂದರೆ, ಸ್ಕೂಲಲ್ಲಿ ಜಾಮೆಟ್ರಿ ಬಾಕ್ಸಸ್ ಕೂಡ ಇವಾಗ ಬಾಯ್ಸ್ಗೆ ಬ್ಲೂ, ಗರ್ಲ್ಸ್ಗೆ ಪಿಂಕ್ ಅಂತ ಆಗಿದೆ. ಅಲ್ಲ, ದಟ್ ಸ್ಟಾರ್ಟ್ಸ್ ಫ್ರಮ್ ಬರ್ತ್. ಕರೆಕ್ಟ್. ಹಾಸ್ಪಿಟಲ್ಸ್ ಅಲ್ಲಿ. Correct. So the way we are dividing this is very stupid. Plants only there is so much variety, and how can we believe that God did not make variety in humans? We have restricted everyone the way we wear dresses. So even for girls, I mean, at least women today can wear both. Like the moment a guy wears a skirt, then it becomes a problem. I mean, if a woman can wear a jeans and skirt, her identity doesn't change. But ಇವಾಗ ಯಾವುದೇ ಹುಡುಗ ಸ್ಕರ್ಟ್ ಹಾಕೊಂಡ್ರೆ ಹೇಗೆ ಅವನ ಐಡೆಂಟಿಟಿ ಚೇಂಜ್ ಆಯಿತು? ಬಟ್ ದಟ್ಸ್ ದ ಪ್ರಾಬ್ಲಮ್. ನಾವೆಲ್ಲ ತುಂಬ ರಿಜಿಡ್ ಆಗಿಬಿಟ್ಟಿದ್ದೀವಿ. ಅಂಡ್ ಓಪನ್ ಅಪ್ ಆಗೋದು ಯಾಕೆ ಕಷ್ಟ ಅನ್ನೋದ್ರ ಬಗ್ಗೆ ಮಾತಾಡ್ತಾ, ಎಸ್ಪೆಷಲಿ ತುಂಬ ಕಷ್ಟ ಒಂದು ಟ್ರೆಡಿಷನಲ್ ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಾಗ. ಯಾಕಂದ್ರೆ ಒಂದು ಸೋಷಿಯಲ್ ನಾರ್ಮ್ ಅಂತ ಇರುತ್ತೆ. ಮಗ ಅಂದ್ರೆ ಬೆಳೆದು ದೊಡ್ಡವನಾಗಿ ಸಂಪಾದನೆ ಮಾಡಿ ನಮ್ಮನ್ನು ನೋಡ್ಕೋತಾನೆ, ನಮ್ಮ ಕೊನೆಗಾಲಕ್ಕಾಗ್ತಾನೆ, ಸೊಸೆ, ಮೊಮ್ಮಕ್ಕಳು. ಸಿ, ದಿಸ್ ಇಸ್ ದ ಜನರಲ್ ಪರ್ಸೆಪ್ಷನ್ ಆಫ್ ಅ ಫ್ಲೈಟ್. ಅಂಡ್ ನೀವು ಯು ಬಿಲಾಂಗ್ ಟು ಅ ಟ್ರೆಡಿಷನಲ್ ಜೈನ್ ಫ್ಯಾಮಿಲಿ. 3 ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ, ನೀವೇ ಚಿಕ್ಕವರು, ಕೊನೆಯವರು, ರೈಟ್? ಒಬ್ಬ ಅಕ್ಕ, ಒಬ್ಬ ಅಣ್ಣ. ಆ್ಯಂಡ್ ಟು ಓಪನ್ ಅಪ್, ಐ ಆಮ್ ಶೋರ್ ತುಂಬ ತುಂಬ ಕಷ್ಟ ಆಗಿರುತ್ತೆ ಅಂತ. ನೀವು ಓಪನ್ ಅಪ್ ಆಗಿದ್ದ ಟೈಮ್ನ ಬಗ್ಗೆ ಮಾತಾಡೋದಕ್ಕೂ ಮುಂಚೆ, ಫಸ್ಟ್ ಟೈಮ್ ನಿಮಗೆ ನೀವು ಗೇ ಅಂದ್ರೆ ಒಬ್ಬ ಹುಡುಗನನ್ನೇ ಇಷ್ಟಪಡುವಂತ ಹುಡುಗ ಅಂತ ನಿಮಗೆ ಯಾವಾಗ ರಿಯಲೈಸ್ ಆಗಿದ್ದು? ಓಕೆ, ಸೊ you ಚಿಕ್ಕದವರಿದ್ದಾಗಿಂದ you would see that you are a little different from lot of guys. You would realize that. But the thing is, ನಿಮಗೆ ಅಟ್ರಾಕ್ಷನ್ ಯಾರ ಕಡೆ ಇದೆ ಆ ಕಡೆ ಅಟ್ರಾಕ್ಷನ್ ಇರುತ್ತೆ. ಬಟ್ ಇವೆಂಚುಲಿ ಆ ಟರ್ಮ್ ನಿಮಗೆ ಗೊತ್ತಾಗೋದು when you read or see somebody there. And then you're like, okay, this is my identity and I didn't know the name.
ಸೊ ಸಮ್ವೇರ್ ಐ ಥಿಂಕ್ ಇನ್ ಯುವರ್ ಅರ್ಲಿ 18 ನಿಮಗೆ ಅರ್ಥ ಆಗ್ಬಿಡುತ್ತೆ ಯಾರ ಕಡೆ ಅಟ್ರಾಕ್ಷನ್ ಇದೆ. ಐ ಮೀನ್ ಯಾರಿಗೇ ಆದರೂ ವಯಸ್ಸಿಗೆ ಬಂದಾಗ ಅವ್ರ ಅಟ್ರಾಕ್ಷನ್ ಹುಡುಗಿ ಕಡೆ ಇದ್ರೆ ಅವ್ರು ಹುಡುಗಿ ಕಡೆ ನೋಡ್ತಾರೆ, ಅವ್ರ ಅಟ್ರಾಕ್ಷನ್ ಹುಡುಗನ ಕಡೆ ಇದ್ರೆ ಹುಡುಗನ ಕಡೆ ನೋಡ್ತಾರೆ. ಅದೇ ರೀತಿ ನಾನು ಕೂಡ ನಂಗೆ ಅಟ್ರಾಕ್ಷನ್ ಇತ್ತು, ಬಟ್ ಅದಕ್ಕೆ ಯಾವುದು ಶಬ್ದ ಗೊತ್ತಿರಲಿಲ್ಲ. ಆ್ಯಂಡ್ ಇದೇ ಥರ ಇರುತ್ತೆ ಆ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಅಟ್ರಾಕ್ಷನ್ ಇದ್ರೂ ನಾನು ಹಿಂಗೆ ಅಂದ್ಕೊಂಡಿದ್ದೆ, ಓಕೆ ಅಟ್ರಾಕ್ಷನ್ ಇದೆ, ಮದುವೆ ಹುಡುಗಿ ಜೊತೆಗೆ ಆಗೋದು ಅದೇ ನಾವು ನೋಡಿದ್ದೀವಿ. ಬಟ್ ಇವೆಂಚುಲಿ ಸ್ವಲ್ಪ ಎಜುಕೇಷನ್ ಅವೇರ್ನೆಸ್ ಇನ್ಕ್ರೀಸ್ ಆಗಿ ರಿಯಲೈಸ್ ಆಯಿತು, ಇಲ್ಲ ನಿಮ್ಮ ಪ್ರೀತಿ ಯಾರ ಕಡೆ ಇರುತ್ತೆ ಅವ್ರ ಕಡೆ ಅಟ್ರಾಕ್ಷನ್ ಇರುತ್ತೆ ಆ್ಯಂಡ್ ಅದೇ ಥರ ನಿಮ್ಮ ಸಂಸಾರ ನಡೆಯುತ್ತೆ ಅಂತ. ಸೊ ಅದು ನನ್ನ ಟ್ರಾನ್ಸಿಷನ್ ಇತ್ತು, ನನ್ನ ಜರ್ನಿ ಇತ್ತು. ಆ್ಯಂಡ್ ಇದಕ್ಕೂ ಮುಂಚೆ ಹಿಂದಿನ ಶತಮಾನಗಳಲ್ಲಿ ಬಿಕಾಸ್ ಇದನ್ನ ಕ್ರಿಮಿನಲ್ ಒಫೆನ್ಸ್ ಅಂತ ಕನ್ಸಿಡರ್ ಮಾಡಿದ್ರಿಂದ ಎಷ್ಟಿಷ್ಟೋ ಜನ ಈ LGBTQIA+ ಕಮ್ಯುನಿಟಿಗೆ ಬರುವಂಥ ಅಷ್ಟು ಜನ ತಮ್ಮ ಆಸೆ ಆಕಾಂಕ್ಷೆಗಳು ಏನೇ ಇದ್ರು ಸಮಾಜ ಆಸೆ ಪಡೋ ಹಾಗೆ ಒಂದು ಮದುವೆ ಮಾಡಿಕೊಂಡು ಅವ್ರ ಆಸೆಗಳನ್ನ ಒಳಗೇ ಇಟ್ಕೊಂಡು ಸಾಮಾನ್ಯರ ಹಾಗೆ ಸಂಸಾರ ಸಾಗಿಸ್ತಿರ್ತಾರೆ. ಇವತ್ತಿನ ದಿನ ಇಂಟರ್ವ್ಯೂ ನೋಡೋ ಸಾಕಷ್ಟು ಜನರಿಗೆ ಅವ್ರ ಮನಸ್ಸಲ್ಲಿ ಅವ್ರು ಅನ್ಕೋಬಹುದು, ಸೇಯಿಂಗ್ ಐ ವಾಸ್ ಅ ಲೆಸ್ಬಿಯನ್ ಬಟ್ ಐ ಹ್ಯಾಡ್ ಟು ಮ್ಯಾರಿ ಅ ಗೈ. ಆ್ಯಂಡ್ ಇವತ್ತಿನ ದಿನ ಇವರೆಲ್ಲ ಓಪನ್ ಅಪ್ ಆಗ್ತಿದ್ದಾರೆ, ಬಟ್ ಐ ಕುಡ್ ನೆವರ್ ಓಪನ್ ಅಪ್ ಅವತ್ತಿನ ಕಾಲದಲ್ಲಿ ಅಂತ. ಅಥವಾ ಐ ವಾಸ್ ಅ ಗೇ, ಅಥವಾ ಐ ಆಮ್ ಸ್ಟಿಲ್ ಅ ಗೇ, ಬಟ್ ನಾನು ಓಪನ್ ಅಪ್ ಆಗೋದಕ್ಕಾಗದೇ ಇಲ್ಲ ಅಂತೆಲ್ಲ ಅನ್ಕೋಬಹುದು. ಸೊ July 21st of 2021 ನೀವು ಇನ್ಸ್ಟಾಗ್ರಾಮಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀರಾ, ಕರೆಕ್ಟ್, ಓಪನ್ ಅಪ್ ಆಗ್ತೀರಾ ಸೇಯಿಂಗ್ ಐ ಆಮ್ ಅ ಗೇ ಅಂತ. ಅದಕ್ಕೂ ಮುಂಚೆ ನಿಮ್ಮ ಮನೇಲಿ ಮಾತಾಡಿದ್ದು, ಹೌ ಡಿಡ್ ಯು ಸೆಟ್ ಅಪ್ ದಟ್ ಅಟ್ಮಾಸ್ಫಿಯರ್ ಆ್ಯಂಡ್ ಹೇಗೆ ಹೇಳಿದ್ರಿ? ಸೊ ಐ ಕಮ್ ಬ್ಯಾಕ್ ಟು ಯು ಆನ್ ದಿಸ್. ಬಟ್ ವೆನ್ ಯು ಸೆಡ್ ಹೇಗೆ ತುಂಬ ಜನ ಮದುವೆ ಆಗಿದ್ದಾರೆ, ಐ ಮೀನ್ ಅವ್ರ ಕಷ್ಟ, ನಾನು ಕಮಿಂಗ್ ಔಟ್ ವಿಡಿಯೋ ಹಾಕಿದಾಗ 2-3 ನನಗೆ ಮೆಸೇಜ್ ಕೂಡ ಮಾಡಿದರು. ಆ್ಯಂಡ್ ಅವ್ರ ಪೇನ್ ನೋಡಿ ನನಗೆ ಬೇಜಾರಾಗುತ್ತೆ. ಇವಾಗ ತುಂಬ ಜನ ಅವ್ರಿಗೆ ಗೊತ್ತಿದೆ ಅವ್ರ ಐಡೆಂಟಿಟಿ, ಅವ್ರಿಗೆ ಹುಡುಗರು ಇಷ್ಟ ಇದ್ದಾರೆ ಅಂತ. ಬಟ್ ಸಮಾಜದ ರೂಲ್ಸ್ ಪ್ರಕಾರ ಪೇರೆಂಟ್ಸ್ ಖುಷಿಗೋಸ್ಕರ ಅವ್ರು ತಮ್ಮ ಲೈಫ್ ಪೂರ್ತಿ ಸ್ಯಾಕ್ರಿಫೈಸ್ ಮಾಡಿ ಅವರು ಒಬ್ಬ ಹೆಣ್ಣಿನ ಜೊತೆ ಮದುವೆ ಆಗ್ತಾರೆ. ಪ್ರಾಬ್ಲಮ್ ಏನಿದೆ ಅಲ್ಲಿ, ಹೆಣ್ಣಿನ ಜೀವನ ಕೂಡ ಹಾಳಾಗ್ತಾ ಇದೆ, ಇವ್ರ ಜೀವನನೂ ಜೊತೆಗೆ ಹಾಳಾಗ್ತಾ ಇದೆ. ಸೊ ಆ ಮ್ಯಾಟ್ರ್ ನನಗೆ ತುಂಬ ಪೇನ್ಫುಲ್ ಅನಿಸುತ್ತೆ ಅವ್ರ ಬಗ್ಗೆ ಯೋಚನೆ ಮಾಡಿದಾಗ. ಆ್ಯಂಡ್ ಅವ್ರು ತಪ್ಪಿಲ್ಲ, 2018 ಮುಂಚೆ ಲೀಗಲ್ ಇರಲಿಲ್ಲ. ಸೊ ಇವಾಗ ನಾವು ಯೋಚನೆ ಮಾಡ್ಬೋದು ಅವ್ರು ಮದುವೆ ಆಗಿರಲಿಲ್ಲ ಅಂದರೆ ಚೆನ್ನಾಗಿರೋದು. ಬಟ್ ಎಷ್ಟು ಪೇರೆಂಟ್ಸ್ ಬಿಡ್ತಾರೆ ಮದುವೆ ಆಗಿಲ್ಲದೆ? ನೀನು ಮದುವೆ ಆಗೋದಂದ್ರೆ ನಾನು ಸತ್ತೋಗ್ಬಿಡ್ತೀನಿ, ನಿಮ್ಮ ಅಜ್ಜಿ ಸಾಯೋ ಮುಂಚೆ ನೀನು ಮದುವೆ ಆಗಬೇಕು. ಸೊ ಮದುವೆ ಪ್ರೆಷರಿಂದ ತುಂಬ ಜನ ತಮ್ಮ ಜೀವನ ಕೂಡ ಮತ್ತು ಬೇರೆಯವ್ರ ಜೀವನನೂ ಹಾಳು ಮಾಡ್ತಾರೆ. ಆ್ಯಂಡ್ ಮೋಸ್ಟ್ಲಿ ಬಿಕಾಸ್ ದೇ ಡೋಂಟ್ ರಿಯಲೈಸ್ ಅಬೌಟ್ ದ ಸೆಕ್ಷುವಾಲಿಟಿ. ಕರೆಕ್ಟ್. ಸೊ ಐ ಆಮ್ ಗ್ಲಾಡ್ ಅಟ್ಲೀಸ್ಟ್ 2018 ಡಿಕ್ರಿಮಿನಲೈಸ್ ಆಯಿತು. ಬಟ್ ಡಿಕ್ರಿಮಿನಲೈಸ್ ಆದಮೇಲೆ ಇವತ್ತು ಎಜುಕೇಷನ್ ಇಲ್ಲ, ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ, ಜಾಗೃತಿ ಇಲ್ಲ, ಆ್ಯಂಡ್ ರೋಲ್ ಮಾಡೆಲ್ಸ್ ಕೂಡ ಇಲ್ಲ. ಆ್ಯಂಡ್ ನಾನು ಕಮ್ಔಟ್ ಮಾಡೋಕ್ಕೆ ರೀಸನ್ ಏನಿತ್ತು, ಸೊ ನಾನು ಮದುವೆಗೆ ನಮ್ಮ ಪೇರೆಂಟ್ಸ್ ನನಗೆ ಹುಡುಗಿಯವ್ರನ್ನ ಮೀಟ್ ಮಾಡಿಸ್ತಾಯಿದ್ರು. ಸೊ ಒನ್ ಮೂಮೆಂಟಲ್ಲಿ ಓಕೆ, ನಿಮ್ಗೆ ಗೊತ್ತಾದ ಮೇಲೆ ನಿಮ್ಮ ಸೆಕ್ಷುವಾಲಿಟಿ ನಿಮ್ಗೆ ನಿದ್ದೆ ಬರಲ್ಲ ಸುಖವಾಗಿ. ಎವ್ರಿ ನೈಟ್ ಯು ವುಡ್ ಬಿ ವೆರಿ ಬಾದರ್ಡ್. ಆ್ಯಂಡ್ ನನಗೆ ಒಂದಿತ್ತು, ಟು ಲಿವ್ ಲೈಫ್ ಅಥೆಂಟಿಕಲಿ. ಆ್ಯಂಡ್ ಪ್ರತಿ ಸಲ ನೀವು ಯೋಚನೆ ಮಾಡಿ ಏನೋ ಬೇರೆ ಆನ್ಸರ್ ಕೊಡಬೇಕು. ಇವತ್ತು ಮೋಸ್ಟ್ LGBTQIA ಗೈಸ್ ದೇ ಕ್ಯಾನ್ ಇವನ್ ಟಾಕ್ ಅಬೌಟ್ ದ ಡೇಟಿಂಗ್ ಲೈಫ್ ನಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ, ಬಿಕಾಸ್ ಹೇಳಬೇಕಂದ್ರೆ ಯು ವಿಲ್ ಹ್ಯಾವ್ ಟು ಕಮ್ ಔಟ್ ಫಸ್ಟ್. ಆ್ಯಂಡ್ ಅದರಲ್ಲಿ ಐ ಡಿಂಟ್ ವಾಂಟ್ ಟು ಲೈ, ಬೇಸಿಕಲಿ ಐ ವಾಂಟೆಡ್ ಟು ಬಿ ಟ್ರಾನ್ಸ್ಪರೆಂಟ್. ಆಗಿದ್ದಾಗೋಗ್ಲಿ ಅಂತ. ಇಟ್ ವಾಸ್ ಡಿಫಿಕಲ್ಟ್. I just came out with my truth, saying that this is my reality. From now on, if you want to respect or not, it is your choice. But this is my truth and I'm living my truth. ಸೊ ನೀವು ಅಕ್ಕ ಅಣ್ಣಂಗೆ ಫಸ್ಟ್ ಹೇಳಿದ್ರೆ, ಅಪ್ಪ ಅಮ್ಮಂಗೆ ಹೇಳಿದ್ರೆ, ಎಲ್ಲರನ್ನೂ ಕೂರಿಸ್ಕೊಂಡು ಹೇಳಿದ್ರೆ? Very first I reached out to my brother. Because ನಿಮಗೆ ಗೊತ್ತಾದ ಖುಷಿ ಅಂತೂ ಆಗಲ್ಲ ಈಗ ಬಿ ಎ ಅಂತ. ಸೊ ಫಸ್ಟ್ ಸೊಲ್ಯೂಷನ್ ವಾಸ್ ಇಫ್ ಐ ಕ್ಯಾನ್ ಚೇಂಜ್ ಮೈ ಸೆಲ್ಫ್. ಬ್ರದರ್ಗೆ ರೀಚ್ ಆದೆ, ದೆನ್ ವಿ ವರ್ ಲೈಕ್ ಲೆಟ್ಸ್ ಫೈಂಡ್ ಅ ಡಾಕ್ಟರ್ ಇಫ್ ವಿ ಕ್ಯಾನ್ ಫಿಕ್ಸ್ ದಿಸ್. ಆ್ಯಂಡ್ ರಿಯಲೈಸ್ಡ್, ಐ ಮೀನ್ ನಾವು ಇಂಟರ್ನೆಟಲ್ಲಿ ಎಲ್ಲ ಕಡೆ ಓದಿದ್ವಿ, ದಿಸ್ ಇಸ್ ನಾಟ್ ಅ ಪ್ರಾಬ್ಲಮ್ ಟು ಬಿ ಗೆಟ್ ಫಿಕ್ಸ್ಡ್. ಆ್ಯಂಡ್ ದೆನ್ ವಿ ಥಾಟ್ ಇಷ್ಟು ವರ್ಷದಿಂದ ಎಲ್ಲರೂ ಮದುವೆ ಆಗಿ ಸಂಸಾರ ನಡೆಸ್ತಾ ಇದ್ದಾರೆ, ನಾನು ನಡೆಸ್ಬಿಡೋಣ ಅಂತ. ಬಟ್ ದಟ್ ಈಸ್ ಅ ವೆರಿ ಕ್ರಿಮಿನಲ್ ಥಾಟ್. ಬಿಕಾಸ್ ನಾವು ನಮ್ಮ ಜೀವನದ ಜೊತೆ ಒಬ್ಬ ಹೆಣ್ಣಿನ ಜೀವನ ಕೂಡ ಹಾಳು ಮಾಡ್ತಾ ಇದ್ದೀವಿ. ಲೈಫ್ ಲಾಂಗ್ ಸುಳ್ಳಿನ ಜೀವನ ಬದುಕ್ತೀವಿ ಅಂತ. ಬಟ್ ಆ ಯೋಚನೆ ಬರುತ್ತೆ, ಮೋಸ್ಟ್ ಪೀಪಲ್ಗೆ ಬರುತ್ತೆ. ಯಾಕಂದರೆ ಅದೇ ಥರ 90% ಜನ ಇವತ್ತಿರೋದು. ಸೊ ನಾನು LGBTQI ಅಂದಾಗ ನೀವೇನು ಅಂದ್ಕೊಳ್ತೀರಾ, ಇಟ್ ಮಸ್ಟ್ ಬಿ ಅ ಯಂಗ್ ಗರ್ಲ್ ಆ್ಯಂಡ್ ಅ guy with a dyed hair or septum ring. But the thing is, that's a stereotype. ಇವಾಗ LGBTQI ಅಲ್ಲಿ ನಿಮ್ಮ ಪೇರೆಂಟ್ಸ್, ನಮ್ಮ ಪೇರೆಂಟ್ಸ್ ಯಾರಾದರೂ ಇರ್ಬೋದು, ನಮ್ಮ ಅಂಕಲ್ ಆಂಟಿ ಯಾರಾದರೂ ಇರ್ಬೋದು. ಜಸ್ಟ್ ಅವ್ರು ಹೇಗೆ ಅಂದರೆ ಆಗಿನ ಕಾಲದಲ್ಲಿ ಸಮಾಜದಲ್ಲಿ ಅಲ್ಲೋ ಇರಲಿಲ್ಲ,
ಇದರಿಂದ ಅವರೊಬ್ಬ ಸಾಮಾಜಿಕ ರೂಪದಲ್ಲಿ ಮದುವೆ ಆಗಿದ್ದಾರೆ. ಅವ್ರಿಗೆ ಪರ್ಮಿಷನ್ ಕೂಡ ಇರಲಿಲ್ಲ, ಮದುವೆ ಆಗಬೇಕೋ ಇಲ್ಲೋ ಅಂತ ಯಾರು ಕೇಳ್ತಾ ಇರಲಿಲ್ಲ. ಅಪ್ಪ ಇಷ್ಟಪಟ್ಟರು, ಮದುವೆ ಆಗ್ತಾ ಇದ್ರು. ಸೊ ಅವರು ಅಂಥ ಅಟ್ಮಾಸ್ಫಿಯರಲ್ಲಿ ಬಂದು ಇವತ್ತು ನಮ್ಮ ಪುಣ್ಯ, ಬಿಕಾಸ್ ಅ ಲಾಟ್ ಆಫ್ ಪೀಪಲ್ ಹ್ಯಾವ್ ಫಾಟ್ ಫಾರ್ ದೀಸ್ ರೈಟ್ಸ್. ಇವತ್ತು 2018ಗೋಸ್ಕರ ಹಿಸ್ಟ್ರಿಯಲ್ಲಿ ಜನ ತಮ್ಮ ಟೈಮ್ ಮತ್ತು ತಮ್ಮ ಜೀವನನ ಕೊಟ್ಟಿರೋದ್ರಿಂದ ಇವತ್ತು ನಾನು ಇಲ್ಲಿ ಕುಂತು ಓಪನ್ ಆಗಿ ನನ್ನ ಸೆಕ್ಷುಯಾಲಿಟಿ ಬಗ್ಗೆ ಮಾತಾಡ್ಬೋದು. ಸೊ ಎಸ್, ಅವ್ರ ಎಫರ್ಟ್ಸ್, ಅವರು ಫೈಟ್ ಮಾಡಿರೋದ್ರಿಂದ ಇವತ್ತು ಸ್ಪೇಸ್ ಇದೆ, ಬಟ್ ಇನ್ನೂ ಜಾಗೃತಿ ಇಲ್ಲ. ಸೊ ಇನಿಷಿಯಲಿ ನಿಮ್ಮ ತಂದೆ ತಾಯಿ ಅದನ್ನ ಅಕ್ಸೆಪ್ಟ್ ಮಾಡೋಕ್ಕಾಗಲಿಲ್ಲ, ವಿಚ್ ವಾಸ್ ಕ್ವೈಟ್ ಅಂಡರ್ಸ್ಟ್ಯಾಂಡಬಲ್, ಕರೆಕ್ಟ್. ರೈಟ್? ಆ್ಯಂಡ್ ಇವತ್ತಿನ ದಿನ ಹೌಸ್ ದ ಸಪೋರ್ಟ್? ಸೊ ಇವತ್ತು ದೇ ಹ್ಯಾವ್ ಕಮ್ ಟು ದಟ್ ಮೆಚುರಿಟಿ ವೇರ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ವೈ ವರ್ ದೇ ಸ್ಯಾಡ್ ಬ್ಯಾಕ್ ದೇರ್. ಓಕೆ. ಬಿಕಾಸ್ ಇವತ್ತು ವೆನ್ ದೇ ಸಿ ದ ಲೈಫ್, ಇಟ್ ಇಸ್ ಆಸ್ ಗುಡ್ ಆಸ್ ಎವ್ರಿಬಡಿ ಎಲ್ಸಸ್. ಐ ಮೀನ್ ನನ್ನ ಲೈಫಲ್ಲೂ ನನ್ನ ಲೈಫು ಅದೇ ಥರ ನಡೀತಾ ಇದೆ, ಇವನ್ ಇಫ್ ಐ ವಾಸ್ ಸ್ಟ್ರೇಟ್ ಆರ್ ಗೇ ಗೈ ಆಸ್ ಐ ಆಮ್ ಟುಡೇ. ಸೊ ಟುಡೇ ದೇ ಹ್ಯಾವ್ ದಟ್ ಮೆಚುರಿಟಿ, ಡಿಫ್ರೆನ್ಸ್ ಏನೂ ಇಲ್ಲ ಅಂತ. ಬಟ್ ಅವಾಗ ಅವ್ರಿಗೆ ಅನ್ಸೋದು, ಓ ಮೈ ಗಾಡ್, ಮೈ ಸನ್ ಇಸ್ ಗೇ ಅಂದರೆ ಏನೋ ಆಗಿದೆ ಆ ಥರ. ಬಟ್ ನ್ಯಾಚುರಲಿ ವೆನ್ ವಿ ಲಿವ್ ಲೈಫ್ ದೇರ್ ಇಸ್ ನೋ ಡಿಫ್ರೆನ್ಸ್ ಆಸ್ ಸಚ್. ಬಟ್ ನಿಮ್ಮ ತಂದೆ ತಾಯಿನ ಅಥವಾ ಫ್ಯಾಮಿಲಿನ ಕನ್ವಿನ್ಸ್ ಮಾಡೋದು ಒಂದು ಕಡೆ, ನಿಮ್ಮನ್ನ ನೀವು ಕನ್ವಿನ್ಸ್ ಮಾಡ್ಕೊಳ್ಳೋ ಒಂದು ಫೇಸ್ ಕೂಡ ಇತ್ತು, ರೈಟ್? ಆ್ಯಂಡ್ ಹೀಲಿಂಗ್, ಆ ಒಂದು ಪ್ರಾಸೆಸ್ ಆಫ್ ಹೀಲಿಂಗಲ್ಲಿ ಫ್ರೀ ಡೈವಿಂಗ್ ಇರಬಹುದು, ಸ್ಕೂಬಾ ಡೈವಿಂಗ್ ಮತ್ತು ಸರ್ಫಿಂಗ್ ಆ್ಯಂಡ್ ಯೋಗ, ಇಟ್ ಪ್ಲೇಡ್ ಸಚ್ ಅ ಬಿಗ್ ರೋಲ್ ಆ್ಯಂಡ್ ಇಟ್ ವಾಸ್ ವೆರಿ ಇಂಪ್ಯಾಕ್ಟ್ಫುಲ್ ನಿಮ್ಮ ಜೀವನದಲ್ಲಿ. ಆ್ಯಂಡ್ ಸುವಿಸೈಡ್ನ ಥಾಟ್ಸ್ ಕೂಡ ಇಟ್ ಕ್ರಾಸ್ಡ್ ಯೋರ್ ಮೈಂಡ್ ಅಂತ ಹೇಳಿದ್ರಿ, ಬಿಕಾಸ್ ಡಿಪ್ರೆಷನ್ ಇಸ್ ಆಫನ್ ಅಸೋಸಿಯೇಟೆಡ್ ವಿತ್ Right. ಎಲ್ಲವೂ, ಅಲ್ವಾ? ಸೊ ದ ಪ್ರಾಬ್ಲಮ್ ಈಸ್ ದ ವರ್ಡ್ ಶೇಮ್. ಇವಾಗ ಎಷ್ಟು ಜನ ಪ್ರೌಡ್ಲಿ ಹೇಳ್ತಾರೆ, ಐ ಆಮ್ ಅ ಪ್ರೌಡ್ ಗೇ ಗೈ. I mean, gay men are everywhere. Let me tell you, all these industries, media, business, and entertainment industry and fashion, we all know. So the thing is, we are everywhere, yet there are very few people who are coming out and saying that they are proud about their identity and this is the life they are living. ಎಸ್. So that's where the problem lies, the shame. And that shame even caught me at once. But then I realized that, what am I ashamed of? ಅಂದರೆ ನಿಮ್ಮ ಸತ್ಯಕ್ಕೆ ನೀವು ಅಶೇಮ್ ಆಗಿರೋಕ್ಕಾಗಲ್ವೋ? ನಿಮಗೆ ಇದ್ರ ಬಗ್ಗೆ ಶೇಮ್ ಇದ್ದರೆ ನೀವು ದೇವ್ರು ಮಾಡಿರೋ ಕ್ರಿಯೇಷನ್ ಬಗ್ಗೆ ಶೇಮ್ ಎಂದಂಗೆ. ಬಿಕಾಸ್ ನಾನು ಚಾಯ್ಸ್ ಮಾಡಿಲ್ಲ ಹುಡುಗರನ್ನ, ದೇವ್ರು ನನಗೆ ಈ ಥರ ಮಾಡಿರೋದು. ಸೊ ಫಾರ್ ಯು, ವೆನ್ ಯು ಲೈಕ್ ದ ಮ್ಯಾನ್, ಯು ಥಿಂಕ್ ನೀವು ಸ್ಟ್ರಾಟಜಿಕಲಿ ಡಿಸಿಷನ್ ತೊಗೊಂಡ್ರೆ ಹುಡುಗಿ ಇಷ್ಟಪಡಲ್ಲ, ಹುಡುಗ ಇಷ್ಟಪಡ್ಲ ಅಂತ? ಕರೆಕ್ಟ್. ಇಲ್ಲ, ಇಟ್ಸ್ ವೆರಿ ನ್ಯಾಚುರಲ್ ಟು, ಹೌದು, ಹೌದು. and that was very natural to me. And my question arised is, if it was so natural, then why am I questioning it? And why should I be ashamed of it? And now, how does it change? So, Ivaga, why should I be shameful if I ask you? Do you have any answer? Or why should a straight man be so proud of himself? Is there an answer? No, we are all same. We are just a creation. We are living our life. And I think that's what made me believe that the shame which the world is carrying, ಅದು ನಿಜ ಅಲ್ಲ, ಅದು ಒಂದು ಸ್ಟುಪಿಡಿಟಿ. ಆ್ಯಂಡ್ ನಾನು ಆ ಸ್ಟುಪಿಡಿಟಿನ ಕ್ಯಾರಿ ಮಾಡಬಾರ್ದು. ಅದಕ್ಕೆ ನಾನು ನನ್ನ ಸೆಕ್ಷುಯಾಲಿಟಿ ಬಗ್ಗೆ ಓಪನ್ ಇದ್ದೆ. ಇವಾಗ ನಿಮ್ಮ ಚಾಯ್ಸ್ ಇದು, ನನಗೆ ರೆಸ್ಪೆಕ್ಟ್ ಮಾಡಬೇಕಾ ಮಾಡಬಾರ್ದ? ಬಟ್ ನಾನಂತೂ ನನಗೆ ರೆಸ್ಪೆಕ್ಟ್ ಮಾಡ್ತೀನಿ ಫಾರ್ ಹೂ ಐ ಆಮ್. ಓಕೆ, ಅಬ್ಸಲ್ಯೂಟ್ಲಿ ವೆಲ್ ಸೆಡ್. ಆ್ಯಂಡ್ ಸೆಕ್ಷುವಲ್ ಫ್ಲೂಯಿಡಿಟಿ ಬಗ್ಗೆ ನಿಮ್ಮ ಥಾಟ್ ಏನು? ಯಾಕಂದರೆ ನೋಡಿ, ಸಾಕಷ್ಟು ಜನರ ಸೆಕ್ಷುವಲ್ ಓರಿಯೆಂಟೇಷನ್ ಆಫ್ ಕೋರ್ಸ್ ಇಟ್ ರಿಮೈನ್ಸ್ ಸ್ಟೇಬಲ್. ಅಂದರೆ ನಾನೊಬ್ಬ ಹುಡುಗನ ಇಷ್ಟಪಡ್ತಿದ್ರೆ ಹುಡುಗನ ಇಷ್ಟಪಡೋ ಮನೋಭಾವದವಳೇ ಆಗಿರ್ತೀನಿ, ಅಥವಾ ಹುಡುಗಿನ ಇಷ್ಟಪಡ್ತಿದ್ರೆ ಹುಡುಗಿನ ಇಷ್ಟಪಡೋ ಮನೋಭಾವದವಳೇ ಆಗಿರ್ತೀವಿ. ಬಟ್ ಕೆಲವೊಂದು ಸ್ಟಡೀಸ್ ಏನು ಹೇಳುತ್ತಂದ್ರೆ, ಅ ಸಿಗ್ನಿಫಿಕೆಂಟ್ ಪೋರ್ಷನ್ ಆಫ್ ಇಂಡಿವಿಜುವಲ್ಸ್, ಪರ್ಟಿಕ್ಯುಲರ್ಲಿ ವಿಮೆನ್, ಮೇ ಎಕ್ಸ್ಪೀರಿಯನ್ಸ್ ಶಿಫ್ಟ್ಸ್ ಇನ್ ದೇರ್ ಸೆಕ್ಷುವಲ್ ಐಡೆಂಟಿಟಿ ಆರ್ ಅಟ್ರಾಕ್ಷನ್ ಥ್ರೂ ಔಟ್ ದೇರ್ ಲೈಫ್ಸ್. ಬದಲಾಗಬಹುದು ಈ ಪ್ರಯಾರಿಟಿ ಅಂತ. So basically, bisexuality comes in place. So if you're a bisexual person, at any time you may feel like you're attracted to a man and attracted to a woman. And also, more than the gender, a lot of people, ತುಂಬ ಜನರಿಗೆ ಯಾರು ಅವ್ರ ಜೊತೆ ಯಾವ ಥರ ಬಿಹೇವ್ ಮಾಡ್ತಾರೆ, ಅವ್ರಿಗೆ ಯಾವ ಥರ ಪ್ರೀತಿಸ್ತಾರೋ ಅದ್ರ ಮೇಲೆ ಅವ್ರಿಗೆ ಬೇರೆಯವ್ರ ಕಡೆ ಪ್ರೀತಿ ಆಗುತ್ತೆ. ಅವ್ರಿಗೆ ಜೆಂಡರ್ ಮ್ಯಾಟರೇ ಆಗಲ್ಲ. ಸೊ that becomes the fluidity for them. So maybe today, because somebody they are liking is a man, and tomorrow it would be a woman. And I think that's how we humans are. It's just that we have been too restricted in our mind. Correct. Then comes gender fluidity kuda. So a lot of people, when we use the word queer, so it is because they don't want, so the kind of rules we have today, ಹುಡುಗ ಇದೇ ಥರ ಇರಬೇಕು, ಹುಡುಗಿ ಇದೇ ಥರ ಇರಬೇಕು. ಸೊ ಸಂಬಡಿ ಯಾರಿಗೆ ಪವರ್ ಇದೆ ಅವ್ರು ಹೇಳ್ತಾರೆ, ನಾನು ಯಾಕೆ ಈ ಥರ ಇರಬೇಕಪ್ಪ, ಇವತ್ತು ನನಗೆ ಏನು ಇಷ್ಟ ಇದೆ ನಾನು ಆ ಥರ ಇರ್ತೀನಿ. And this is there are very few brave people who are like this, and they are using that, like they are living their life the way they should.
ಯಾಕಂದ್ರೆ ಇದು ಹ್ಯೂಮನ್ ಸ್ಟ್ಯೂಪಿಡಿಟಿ, ದ ವೇ ನಾವು ಯಾವ ಥರ ರೂಲ್ಸ್ ಹಾಕ್ತೀವಿ ಮಕ್ಕಳ ಮೇಲೆ. ಹುಡುಗಿಯರು ಇದೇ ಥರ ಮಾತಾಡಬೇಕು, ಹುಡುಗಿಯರು ಸ್ಪೋರ್ಟ್ಸಲ್ಲಿ ಹೋಗಬಾರ್ದು, ಹುಡುಗಿಯರು ಇದೇ ಥರ. ಐ ಮೀನ್ actually very few years it's been now women empowerment and life of women has changed. How many people were sitting like this around 20 or 40 years back? Very few people had that independence. So, and it's just the journey. Few years back, ಸ್ವಲ್ಪ ವರ್ಷದ ಮುಂಚೆ women were hated. Today LGBTQ is being hated. I mean, if the world can hate a woman, ಅವರಿಂದಾನೇ ಮಗು ಹುಡ್ತಾ ಇದ್ದು, ಅವರಿಂದಾನೇ ಪ್ರಕೃತಿ ನಡೀತಾ ಇರೋದು. ಅದರಲ್ಲಿ ಇಫ್ ಜನ ವಿಮೆನ್ಗೆ ಹೇಟ್ ಮಾಡ್ಬೋದು, ಐ ಮೀನ್ ಫೀಮೇಲ್ ಫಿಟಿಸೈಡ್ಸ್ ಎಷ್ಟಿತ್ತು. ಐ ಮೀನ್ ಸೊ ಅದಾದಮೇಲೆ ಇವತ್ತು ಜನರಿಗೆ LGBTQ ಬಗ್ಗೆ ಹೇಟ್ ಇದೆ, ಇದು ಕೂಡ ಓವರ್ ಅ ಪೀರಿಯಡ್ ಹೋಗುತ್ತೆ. ದ ವೇ ವಿಮೆನ್ ಹ್ಯಾವ್ ಗಾಟ್ ಸಮ್ ಎಂಪವರ್ಮೆಂಟ್ ಟುಡೇ, ಇನ್ ಫ್ಯೂಚರ್ ಇವನ್ LGBTQ ಕಮ್ಯುನಿಟಿ ವುಡ್ ಗೆಟ್ ದಟ್. ಓಕೆ ಓಕೆ ಅಬ್ಸಲ್ಯೂಟ್ಲಿ. ಆ್ಯಂಡ್ ದ ಡೇ ಇಸ್ ನಾಟ್ ಫಾರ್. ಯಾಕಂದರೆ ಹೇಗೆ IPC ಸೆಕ್ಷನ್ 377 ಅದನ್ನು ಡಿಕ್ರಿಮಿನಲೈಸ್ ಮಾಡಿದ್ರು, ಸೇಮ್ ಸೆಕ್ಸ್ ಮ್ಯಾರೇಜಸ್ ಮಾತ್ರ ಸದ್ಯಕ್ಕೆ ಇಟ್ ಇಸ್ ನಾಟ್ ಲೀಗಲ್ ಇನ್ ಇಂಡಿಯಾ. ಐ ಆಮ್ ಪ್ರಿಟಿ ಶ್ಯೂರ್ ಅತಿ ಶೀಘ್ರದಲ್ಲೇ ದಟ್ ವಿಲ್ ಆಲ್ಸೋ ಹ್ಯಾಪನ್, ಬಿಕಾಸ್ ಸಾಕಷ್ಟು ಪಿಟಿಷನ್ಸ್ಗಳು ಸಬ್ಮಿಷನ್ ಆಗ್ತಾ ಇರುತ್ತೆ ಆ್ಯಂಡ್ ಅದ್ರ ಬಗ್ಗೆ ವಾದ ವಿವಾದಗಳು ನಡೀತಾನೆ ಇರುತ್ತೆ.